ಅಲ್ಲಿ ಸೆಕೆಂಡ್ ಪ್ರೋಗ್ರಾಮಿಗೆ ಹೋಗೋಣ. ಸೆಕೆಂಡ್ ಪ್ರೋಗ್ರಾಮಿನ ಕ್ವೆಶ್ಚನ್ ಏನಿದೆ ಅಂತ ಹೇಳಿ, ಡೆವಲಪ್ ದ HTML ಪೇಜ್ ನೇಮ್ಡ್ ಆಸ್ ಅ ಟೇಬಲ್ ಡಾಟ್ HTML ಅಂದ್ರೆ ಟೈಮ್ ಟೇಬಲ್ ಡಾಟ್ HTML ಟು ಡಿಸ್ಪ್ಲೇ ಯುವರ್ ಕ್ಲಾಸ್ ಟೈಮ್ ಟೇಬಲ್. ಪ್ರೊವೈಡ್ ದ ಟೈಟಲ್ ಆಸ್ ಟೈಮ್ ಟೇಬಲ್ ವಿತ್ table header and table footer, row span and column span, etc. Provide various color options to the cells. Highlight the lab hours, elective hours with different colors. ಪ್ರೊವೈಡ್ ಕಲರ್ ಆಪ್ಷನ್ ಫಾರ್ ರೋಸ್ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಯುವರ್ ಕ್ಲಾಸ್ ಟೈಮ್ ಟೇಬಲ್ ಅಂತ ಹೇಳಿದ್ರೆ ಆ, ನಿಮ್ಮ ನಿಮ್ಮ ಕ್ಲಾಸ್ ಟೈಮ್ ಟೇಬಲ್ ಯಾವ ರೀತಿ ಇರುತ್ತೋ ಆ ತರ ನಾವು ಡಿಸೈನ್ ಮಾಡಬೇಕು. ಲ್ಯಾಬ್ ವೆಬ್ ನ ಯೂಸ್ ಮಾಡ್ಕೊಂಡು ಅಂದ್ರೆ HTML ಮತ್ತೆ CSS ಟೈಪ್. ನೀವು ಸಿ ಎಸ್ ನ CSS ಏನಿದೆ ಅದನ್ನ ಎಕ್ಸ್ಟರ್ನಲ್ ಶೀಟ್ ಅಲ್ಲಾದ್ರೂ ಯೂಸ್ ಮಾಡ್ಬೋದು. ಟೋಟಲ್ ಸ್ಟೈಲ್ಸ್ ಅಲ್ಲಿ 3 ಟೈಪ್ಸ್ ಬರ್ತಾ ಹೋಗುತ್ತೆ. ಒಂದು ಎಕ್ಸ್ಟರ್ನಲ್, ಒಂದು ಇನ್ಲೈನ್ ಮತ್ತೆ ಒಂದು ಇಂಟರ್ನಲ್ ಅಂತ ಹೇಳಿ. ಈಗ ನಾವು ಇಂಟರ್ನಲ್ ಅಲ್ಲಿ ಯೂಸ್ ಮಾಡೋಣ. ಥರ್ಡ್ ಪ್ರೋಗ್ರಾಮ್ ಅಲ್ಲಿ ಅವ್ರು ಹೇಳಿದ್ದಾರೆ ಎಕ್ಸ್ಟರ್ನಲ್ ಅಲ್ಲೇ ಯೂಸ್ ಮಾಡಬೇಕು ಅಂತ ಹೇಳಿ. ಅವಾಗ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಅನ್ನ ಯೂಸ್ ಮಾಡ್ಬೋದು. ಇನ್ಲೈನ್ ಅಂತ ಹೇಳಿದ್ರೆ ಈಗ ನಾವು ಈಗ ಒಂದು ಪ್ಯಾರಾಗ್ರಾಫ್ ಕೋಡ್ ಏನಾದ್ರೂ ಒಂದು ಬರೀತಿದೀವಿ ಅಂತಂದ್ರೆ ಅದ್ರೊಳಗಡೆ ನಾವು ಯೂಸ್ ಮಾಡ್ತೀವಲ್ವಾ, ಅದನ್ನ ಇನ್ಲೈನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸಿಂಗಲ್ ಲೈನ್ ಅಲ್ಲೇ ಯೂಸ್ ಮಾಡ್ತೀವಲ್ವಾ, ಯುನಿಕ್ ಆಗಿರುವಂತ ಡಿಸೈನು ಇನ್ನು ಸಿಂಗಲ್ ಲೈನ್ ಅಲ್ಲೇ ಯೂಸ್ ಮಾಡೋದು ಇನ್ಲೈನ್ ಅಂತ ಹೇಳ್ತೀವಿ. ಈಗ ಫಸ್ಟ್ ಆಸ್ ಇಟ್ ಈಸ್ ಡಾಕ್ ಟೈಪ್ HTML ಅಂತ ಹೇಳಿ ತಗೊಳ್ತೀವಿ. ಆ ಡಾಕ್ ಟೈಪ್ HTML ಆದ್ಮೇಲೆ ಹೆಡರ್ ಒಳಗಡೆ ನಾವು ಯಾವಾಗ್ಲೂ ಏನ್ ಬರಿತಾ ಹೋಗ್ತೀವಿ, ಟೈಟಲ್ ಅಲ್ಲಿ ಇವ್ರು ಏನ್ ಹೇಳಿದ್ದಾರೆ ಟೈಮ್ ಟೇಬಲ್ ಅಂತ ಹೇಳಿ ಕೊಡ್ಬೇಕು ಅಂತ ಹೇಳಿ, ಅದಕ್ಕೆ ಟೈಮ್ ಟೇಬಲ್ ಅಂತ ಹೇಳಿ ತಗೊಳೋದು. ನಾವು ಫಸ್ಟ್ ಪ್ರೋಗ್ರಾಮ್ ಅಲ್ಲಿ ಯಾವುದೇ ರೀತಿ ಸ್ಟೈಲ್ಸ್ ನ ಯೂಸ್ ಮಾಡಿದ್ದಿಲ್ಲ, ಅದಕ್ಕೆ ನಾವು ಹೆಡ್ ನ ಕ್ಲೋಸ್ ಮಾಡಿ ಬಾಡಿನ ಓಪನ್ ಮಾಡ್ತಾ ಇದ್ವಿ. ಈಗ ಸ್ಟೈಲ್ಸ್ ನ ಬರಿಬೇಕು ಅಂತ ಹೇಳಿದ್ರೆ ಟೈಟಲ್ ನ ನೆಕ್ಸ್ಟ್ ನಾವು ಸ್ಟೈಲ್ ನ ಬರಿಬೇಕು. ಇಲ್ಲಿ ಸಿಂಪಲ್ ಆಗಿ ನಾವು ಸ್ಟೈಲ್ಸ್ ನ ತಗೊಳ್ತಾ ಹೋಗೋಣ. ಬಾಡಿಯಲ್ಲಿ ಈಗ ಯಾವ ಫಾಂಟ್ ಫ್ಯಾಮಿಲಿನ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಕ್ಯಾಲಿಬ್ರಿ. ಆಯ್ತಾ, ಕ್ಯಾಲಿಬ್ರಿನ ಯೂಸ್ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಫಾಂಟ್ ಫ್ಯಾಮಿಲಿನ ತಗೊಳ್ತೀನಿ. ಯಾವ್ದಾದ್ರು ನಾವು ಫಾಂಟ್ ಫ್ಯಾಮಿಲಿನ ತಗೊಳ್ಬೋದು. ನೆಕ್ಸ್ಟ್ ಟೇಬಲ್ಗೆ ಬಂದ್ರೆ ಯಾವ ರೀತಿ ಇರಬೇಕು ನಮಗೆ ಟೇಬಲ್ ವಿಡ್ತ್ 100% ಆಗಿರ್ಬೇಕು ಅಂತ ಹೇಳಿ ತಗೊಂತೀನಿ. ಅಕಸ್ಮಾತ್ ನನಗೆ ವಿಡ್ತ್ 100% ಅಂತ ಹೇಳಿದಾಗ ಈ ತರ ಬರುತ್ತೆ. 100% ಅಂತ ಹೇಳಿದಾಗ ಈ ರೀತಿ ನನಗೆ ಬರ್ತಾ ಹೋಗುತ್ತೆ. 100% ಅಂತ ಹೇಳಿದಾಗ ಈ ರೀತಿ ಬರುತ್ತೆ. ಅದೇ ನಾನೀಗ ಇಲ್ಲಿ 50% ಅಂತ ಹೇಳಿ ತಗೊಂಡೆ ಅಂತ ಅನ್ಕೊಳ್ಳೋಣ. ಅವಾಗ ನೋಡಿ 50% ಅಂತ ಹೇಳಿದ್ರೆ ಹಾಫ್ ಅಲ್ಲಿ ಬರುತ್ತೆ. ಆಯ್ತಾ, 50% ಅಂತ ಅಂದ್ರೆ ಹಾಫ್ ಈ ರೀತಿ ಚೇಂಜ್ ಆಗುತ್ತೆ. ಆಯ್ತಾ, 50% ಅಂತ ಹೇಳಿದ್ರೆ ಹಾಫ್ ಅಲ್ಲಿ ಬರುತ್ತೆ. ಆ ರೀತಿ ನಾವು ವಿಡ್ತ್ ಯಾವ ತರ ಬೇಕೋ ಆ ತರ ತಗೊಳೋದು. ಆಯ್ತಾ, ಈಗ 100% ಇರ್ಲಿ. ನೆಕ್ಸ್ಟ್ ಈಗ ಟಿ ಹೆಚ್ ಅಂತ ಹೇಳಿದ್ರೆ ಟೇಬಲಿನ ಹೆಡರಿಗೆ ನಾವೇನಂತ ಹೇಳ್ತೀವಿ, ಅಂತ ಹೇಳಿ ತಗೊಳ್ತಾ ಹೋಗ್ತೀವಿ. ಆ ಟಿ ಅಂತ ಹೇಳಿದ್ರೆ ಟೇಬಲ್ ಒಳಗಡೆ ನಾವೇನ್ ಡೇಟ್ ಅನ್ನ ಹಾಕ್ತಾ ಹೋಗಿರ್ತೀವಲ್ವಾ, ಅದನ್ನ ಟಿ ಅಂತ ಹೇಳಿ ತಗೊಳ್ತೀವಿ. ಅದ್ರದ್ದು ಬಾರ್ಡರ್ ಎಷ್ಟಿರ್ಬೇಕು, ನಾವೀಗ 1 px ಸಾಲಿಡ್ ಬ್ಲ್ಯಾಕ್ ಅಂತ ಹೇಳಿ ತಗೊಂಡಿದೀವಿ. ಪ್ಯಾಡಿಂಗ್ ಅಂತ ಹೇಳಿದ್ರೆ ಎಷ್ಟು ಲೈನ್ ಸ್ಪೇಸ್, ಈಗ ಒಂದು ಬಾರ್ಡರ್ ಇರುತ್ತಲ್ವಾ, ಈಗ ಒಂದು ಬಾರ್ಡರ್ ಇದೆ, ಆ ಬಾರ್ಡರ್ಗೂ ಮತ್ತೆ ಫಸ್ಟ್ ಎಲಿಮೆಂಟ್ಗೆ ಇರೋ ಡಿಫ್ರೆನ್ಸ್ ಅಂದ್ರೆ ಎಷ್ಟು ನನಗೆ ಬೇಕು ಸ್ಪೇಸ್ ಅನ್ನೋದನ್ನ ಮಾರ್ಜಿನ್. ಆ ಫಸ್ಟ್ ಎಲಿಮೆಂಟ್ ಇಂದ ನೆಕ್ಸ್ಟ್ ಬೇರೆ ಎಲಿಮೆಂಟ್ಸ್ ಏನಿರುತ್ತಲ್ವಾ, ಪ್ಯಾರಾಗ್ರಾಫ್ ಅಂದ್ರೆ ಏನಾದ್ರೂ ಒಂದು ಕಂಟೆಂಟಿನಲ್ಲಿ ಆ ನಡುವೆ ಏನಿರುತ್ತೆ ಸ್ಪೇಸ್, ಅದನ್ನ ಪ್ಯಾಡಿಂಗ್ ಅಂತ ಹೇಳ್ತೀವಿ. ನಾವು ಪ್ಯಾಡಿಂಗ್ ಅಲ್ಲಿ ಯಾವುದೇ ರೀತಿಯಾಗಿ ನೆಗೆಟಿವ್ ಇಂಟೀಜರ್ಸ್ ನ ತಗೊಳ್ಳೋದಿಕ್ ಆಗೋದಿಲ್ಲ. ಆದ್ರೆ ಮಾರ್ಜಿನ್ ಅಲ್ಲಿ ನಾವು ನೆಗೆಟಿವ್ ನಂಬರ್ಸ್ ಆ ರೀತಿದು ಕೂಡ ತಗೊಳ್ಬಹುದು. ಟೆಕ್ಸ್ಟ್ ಅಲೈನ್ ನಮಗೆ ಯಾವ ರೀತಿ ಬೇಕು, ಸೆಂಟರ್ ಲೆಫ್ಟ್ ರೈಟ್ ಆ ರೀತಿ ತಗೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಎಲ್ಲದಕ್ಕೂ ನಾನು ಬ್ಯಾಕ್ ಗ್ರೌಂಡ್ ಕಲರ್ ನ ಕೊಡ್ತಾ ಹೋಗಿದ್ದೀನಿ. ಅವ್ರ ಕ್ವಶನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರೋದ್ರಿಂದ ಎಲೆಕ್ಟಿವ್ ಹಾರ್ಸ್ ಆ ರೀತಿ ಹವರ್ಸ್ ನೀವು ಮೆನ್ಷನ್ ಮಾಡಬೇಕು ಅಂತ, ಅದಕ್ಕೆ ನಾನು ಎಲೆಕ್ಟಿವ್ ಹಾರ್ಸ್ ನ ತಗೊಂಡಿದ್ದೀವಿ. ಏನಕ್ಕಂದ್ರೆ ಈಗ ಎಲೆಕ್ಟಿವ್ ಯಾವ್ದಾದ್ರು ತಗೊಂಡಿರ್ಬೋದು. ಈಗ ನಾನು AI ಅಂತ ಹೇಳಿ ತಗೊಂಡಿದ್ದೀನಿ. AI ನ ನಾನು ಮೆನ್ಷನ್ ಮಾಡ್ಬೋದು, ಅಂದ್ರೆ ಕ್ಲಾಸ್ ಆ ಟಿ ಒಳಗಡೆ ಕ್ಲಾಸ್ ಅಂತಂದ್ರೆ ನೆಕ್ಸ್ಟ್ ತೋರಿಸ್ತೀನಿ. ಎಲೆಕ್ಟಿವ್ ಹಾರ್ಸ್ ಅಲ್ಲಿ ನಾವು ಮೆನ್ಷನ್ ಮಾಡ್ಬೇಕು. ನೆಕ್ಸ್ಟ್ ಲ್ಯಾಬ್ ಇತ್ತು ಅಂತಂದ್ರೆ ಈಗ ನಮಗೆ 5th ಸೆಮ್ ಅಲ್ಲಿ ಬರೋದು CN ಲ್ಯಾಬ್ ಬರುತ್ತೆ, ವೆಬ್ ಲ್ಯಾಬ್ ಬರುತ್ತೆ ಅಲ್ವಾ, ಆ ರೀತಿ ಲ್ಯಾಬ್ಸಿಗೋಸ್ಕರ ನಾವು ಲ್ಯಾಬ್ ಹವರ್ಸ್ ಅದನ್ನ ಹೈಲೈಟ್ ಮಾಡ್ತಾ ಹೋಗುತ್ತೆ ಕಲರ್. ನೆಕ್ಸ್ಟ್ ಆರ್ಡ್ರು ಅಂತ ಹೇಳಿದ್ರೆ ಈಗ ಮಂಡೇ ಬಿಟ್ಟು ನೆಕ್ಸ್ಟ್ ಒನ್ ಡೇಗೆ ಕಲರ್ಸ್ ಏನಾಗಿರುತ್ತೆ ಈ ತರ ಬಂದಿದೆಯಲ್ವಾ, ಈಗ ಒಂದ್ ದಿನ ಬಿಟ್ಟು ನೆಕ್ಸ್ಟ್ ಡೇಗೆ ಕಲರ್ ಫುಲ್ ರೋ ಕಲರ್ ಬಂದಿದೆ ಆ ತರ.
ಬರೋದಕ್ಕೋಸ್ಕರ ಆರ್ಡ್ರು. ನೆಕ್ಸ್ಟ್ ಆ ಲಂಚ್‌ಗೆ ಬ್ಯಾಕ್‌ಗ್ರೌಂಡ್ ಕಲರ್‌ನ ತಗೊಂಡಿದ್ದೀವಿ. ಅಲ್ಲಿಗೆ ಸ್ಟೈಲ್ಸ್ ಮುಗಿಯತ್ತಲ್ವಾ? ಆಮೇಲೆ ಹೆಡ್‌ನು ಕೂಡ ಕ್ಲೋಸ್ ಮಾಡಬೇಕು. ಹೆಡ್ಡಿನ ಒಳಗಡೆನೆ ಯಾವಾಗ್ಲೂ ಇಂಟರ್ನಲ್ ಸ್ಟೈಲ್ ಶೀಟ್ಸ್‌ನ ಬರಿಬೇಕು. ನೆಕ್ಸ್ಟ್ ಈಗ ಬಾಡಿನ ಓಪನ್ ಮಾಡಾದ್ಮೇಲೆ ಟೇಬಲ್ಲಿನ ಒಳಗಡೆ ನಾವು ಕಂಟೆಂಟ್‌ನ ಫಿಲ್ ಮಾಡ್ಬೇಕಲ್ವಾ? ಅದಕ್ಕೆ ಟೇಬಲ್ ಆದ್ಮೇಲೆ ಟಿ ಹೆಡ್‌ನ ಓಪನ್ ಮಾಡ್ಕೊಳ್ಬೇಕು. ಟಿ-ಆರ್ ಅಂತ ಹೇಳಿದ್ರೆ ಆ ರೋ ಅಲ್ಲಿ ನನಗೆ ಬರ್ತಾ ಹೋಗ್ಬೇಕಲ್ವಾ? ಅದಿಕ್ಕೆ. ಟಿ-ಹೆಚ್ ಕಾಲಮ್ ಸ್ಪ್ಯಾನ್ ಈಸ್ ಈಕ್ವಲ್ ಟು 12 ಅಂತ ಹೇಳಿ ತಗೊಂಡಿದ್ದೀನಿ. ಟೈಮ್ ಟೇಬಲ್ ಇದೇನಕ್ಕೆ ಅಂತ ಅಂದ್ರೆ, ಈಗ ಇದಕ್ಕೋಸ್ಕರ ಇದಿದೆಯಲ್ವಾ? ಈ ಟೈಮ್ ಟೇಬಲ್‌ಗೆ ಯಾವುದೇ ರೀತಿಯಾಗಿ ಲೈನ್ಸ್ ಬರ್ತಾ ಹೋಗಿರಬಾರ್ದು ನನಗೆ ಅಂತ ಹೇಳ್ದಾಗ ಯೂಸ್ ಮಾಡ್ಕೊಳೋದು ಕಾಲಮ್ ಸ್ಪ್ಯಾನ್. ಫುಲ್ ಆ ಇಡೀ ಕಾಲಮ್‌ಗೆ ಟೈಮ್ ಟೇಬಲ್ ಅಂತ ಹೇಳಿ ಅಷ್ಟೇ ಬರಬೇಕು. ನೆಕ್ಸ್ಟ್ ಯಾವುದೇ ರೀತಿಯಾಗಿ ಲೈನ್ಸ್ ಏನೇ ಕಂಟೆಂಟ್ ಬರಬಾರ್ದು. ನೆಕ್ಸ್ಟ್ ಅದನ್ನ ಟಿ-ಆರ್ ಕ್ಲೋಸ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಟೈಮ್ ಮತ್ತೆ ಡೇಸ್ ಎಷ್ಟು ಟೈಮ್ಸ್ ಇದೆ ಎಲ್ಲಿಂದ ಎಲ್ಲಿ ತನಕ 8:25 ಇಂದ 5:15 ಅಷ್ಟು ಟೈಮನ್ನ ಬರಿಬೇಕು. ಆ ಟೈಮ್ ಪೀರಿಯಡ್‌ಗೆ ಯಾವ್ಯಾವ ಸಬ್ಜೆಕ್ಟ್ ಇದೆ ಅದನ್ನ ನೆಕ್ಸ್ಟ್ ನಾವು ಈಗ ಮಂಡೇ ಅಂತ ಹೇಳಿ ತಗೊಂಡಿದೀವಿ ಅಂತಂದ್ರೆ, ಈಗ ಕ್ಲಾಸಿಗೆ 5th ಸೆಮ್ ಎ ಸೆಕ್ಷನ್, ಬಿ ಸೆಕ್ಷನ್ ಆ ರೀತಿ ತಗೊಳ್ಳೋಣ. ಟೈಮ್ ಡೇಸ್ ಅಥವಾ ಮಂಡೇ, ಟ್ಯೂಸ್ಡೇ ಹಂಗ್ ತಗೊಂಡಿದೀವಿ ಅಂತಂದ್ರೆ, ಈಗ ಮಂಡೇ 8:25 ಇಂದ 9:20 ಯಾವ ಕ್ಲಾಸ್ ಇದೆ, 9:20 ಇಂದ 10:15 ಯಾವ ಕ್ಲಾಸ್ ಇದೆ, ಅದನ್ನ ನಾವೇನ್ ಮಾಡ್ತಾ ಹೋಗ್ಬೇಕು ಆ ರೀತಿ ಫಿಲ್ ಮಾಡ್ಕೊಳ್ತಾ ಹೋಗ್ಬೇಕು. ಈಗ ಟಿ-ಹೆಚ್ ಇಸ್ ಈಕ್ವಲ್ ಟು ರೋ ಸ್ಪ್ಯಾನ್ 9 ಅನ್ನ ಕೊಟ್ಟು 5th ಸೆಮ್ ಎ ಸೆಕ್ಷನ್ ಅಂತೇಳಿ ಬರ್ಬೇಕಲ್ವಾ? ಅದು ಯಾವ ರೀತಿ ಅಪ್ಲೈ ಆಗತ್ತೆ ಅಂತ ಹೇಳಿದ್ರೆ ಈ ತರ. ಈಗ ಇದ್ರೊಳಗಡೆ ರೋಸ್ ಪ್ಯಾನನ್ನ 9 ಅಂತ ಹೇಳ್ಕೊಟ್ಟು 5th ಸೆಮ್ ಎ ಸೆಕ್ಷನ್ ಇದನ್ನ ಸಬ್ಸ್ಕ್ರಿಪ್ಟ್‌ನ ಯೂಸ್ ಮಾಡ್ಕೊಂಡು ಬರಿತಾ ಹೋಗ್ತೀನಿ. ಅದಕ್ಕೋಸ್ಕರ ಇಲ್ಲೇನಾಯ್ತು 5th ಸೆಮ್ ಎ ಸೆಕ್ಷನ್ ಅಲ್ಲಿ ನನಗೆ ಬರತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನಾನು ಕಂಟೆಂಟನ್ನ ಫಿಲ್ ಮಾಡ್ಕೊಳ್ತಾ ಹೋಗ್ಬೇಕು. ಇದ್ರ ಪ್ರಕಾರ ಈಗ ನೆಕ್ಸ್ಟ್ ಟೈಮ್ ಕ್ಲಾಸ್ ಇಲ್ಲಿ ಟೈಮ್ ಮತ್ತೆ ಡೇಸ್ ಇದೆ. ಇಲ್ಲಿ ನನಗೆ ಮಂಡೇ ಅಂತೇಳಿ ಬರಬೇಕು ಮಂಡೇ. ನೆಕ್ಸ್ಟ್ 8:25 ಇಂದ 9:20 ಆ ರೀತಿ ನಾವು ಫಿಲ್ ಮಾಡ್ಕೊಳ್ತಾ ಹೋಗ್ಬೇಕು. ಈಗ ನಾವು ಇಲ್ಲಿ ಡಾಟ್ ಆಪರೇಟರನ್ನ ಯೂಸ್ ಮಾಡಿದೀವಿ ಅಂತ ಹೇಳಿದ್ರೆ ಅವಾಗ ಏನಾಗಿರುತ್ತೆ ಅದನ್ನ ಕ್ಲಾಸ್. ಅದೇನಾಗಿರುತ್ತೆ ಇಟ್ ಇಸ್ ಅನ್ ಕ್ಲಾಸ್. ಅದನ್ನ ನಾನು ಎಂತ ತಗೊಳ್ಬೇಕು ಅಂತಂದ್ರೆ ಟಿ-ಡಿ ಕ್ಲಾಸ್ ಇಸ್ ಈಕ್ವಲ್ ಟು ಲ್ಯಾಬ್ ಹವರ್ಸ್ ಆಗಿರುತ್ತೆ. ಅದನ್ನ ಇಲ್ಲಿ ಮೆನ್ಷನ್ ಮಾಡಿ ಕಾಲಮ್ ಸ್ಪ್ಯಾನ್ ಟು ಆ 2 ಹವರ್ಸ್‌ಗೂ ಕೂಡ ಅಂದ್ರೆ ಎಲ್ಲಿಂದ 8:25 ಇಂದ 10:15 ತನಕ ನನಗೇನ್ ಬರ್ಬೇಕು ವೆಬ್ ಎ1 ಅಂತೇಳಿ ಬರ್ಬೇಕು. ಅದನ್ನ ಮೆನ್ಷನ್ ಮಾಡೋದಕ್ಕೋಸ್ಕರ ನಾವು ಟಿ-ಡಿ ಕ್ಲಾಸ್ ಇಸ್ ಈಕ್ವಲ್ ಟು ಲ್ಯಾಬ್ ಹವರ್ಸ್‌ನ ಯೂಸ್ ಮಾಡ್ತೀನಿ. ಎಲೆಕ್ಟಿವ್ ಹವರ್ಸ್‌ನ ಯೂಸ್ ಮಾಡ್ತಾ ಹೋಗ್ತೀನಿ. ಎ-ಐ ಯಾವ ಸಬ್ಜೆಕ್ಟ್ ತಗೊಂಡಿದೀವಿ. ಬ್ರೇಕ್‌ಗೆ ಮತ್ತೆ ಲಂಚ್‌ಗೆ ನಾನು ಕ್ಲಾಸ್ ಲಂಚ್. ಅದೇ ರೀತಿ ಎಲ್ಲದಕ್ಕೂ ಸೇಮ್ ಆಗಿರುತ್ತೆ. ಇಲ್ಲಿ ಟಿ-ಆರ್ ಕ್ಲಾಸ್ ಇಸ್ ಈಕ್ವಲ್ ಟು ಆಡ್ ರೋ ಅಂತೇಳಿ ಏನಕ್ಕೆ ಯೂಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಹೇಳ್ದೆ. ಈಗ ಒಂದ್ ಬಿಟ್ಟು ನೆಕ್ಸ್ಟ್ ನನಗೀಗ ಕಲರಲ್ಲಿ ಬರುತ್ತೆ. ನೆಕ್ಸ್ಟ್ ಒಂದ್ ಬಿಟ್ಟು ನೆಕ್ಸ್ಟ್ ಈಗ ಮಂಡೇ ಬಿಟ್ಟು ನೆಕ್ಸ್ಟ್ ಟ್ಯೂಸ್ಡೇಗೆ ಫುಲ್ ಕಲರಲ್ಲಿ ಬರುತ್ತೆ. ವೆನ್ಸ್‌ಡೇ ಬಿಟ್ಟು ಥರ್ಸ್‌ಡೇಗೆ ಆ ರೀತಿ ಬರ್ತಾ ಹೋಗಿರುತ್ತೆ. ಇದೇನಾಯ್ತು ಕಾಲಮ್ ಸ್ಪ್ಯಾನ್‌ನ ಯೂಸ್ ಮಾಡಿದೀನಿ 8:25 ಇಂದ 9:20 ತನಕ. ಅದಕ್ಕೋಸ್ಕರ ಏನಾಯ್ತು ಇಲ್ಲಿ ಕಾಲಮ್ ಸ್ಪ್ಯಾನ್ ಅಂದ್ರೆ 2 ಟೈಮಿಗೆ ಅದು ನಮಗೆ ಕಾಲಮ್ ಸ್ಪ್ಯಾನ್ ಆಗುತ್ತೆ. ನೆಕ್ಸ್ಟ್ ಇಲ್ಲೂ ಅಷ್ಟೇ 10:45 ಇಂದ 11:40 ಆ ರೀತಿ. ಇಲ್ಲಿ 2:20 ಇಂದ 4:20 ಆವಾಗ ನಮಗೆ ಇದಿಷ್ಟು ಬಂತಾ. ನೆಕ್ಸ್ಟ್ ಅದಾದ್ಮೇಲೆ ಎಲೆಕ್ಟಿವ್ ಅವರ್ಸ್ ಎ-ಐ ಅಂತ ಹೇಳಿ ತಗೊಂಡಾಗೆಲ್ಲ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಅದು ನಮಗೆ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಸೇಮ್ ಈಗ ಟ್ಯೂಸ್ಡೇ ವೆನ್ಸ್ಡೇ ಒಂದು ಕ್ಲಾಸ್ ಆರ್ಡರ್ನು ಗೊತ್ತಾಯ್ತು. ಈಗ ಟಿ ಬಾಡಿನ ಕ್ಲೋಸ್ ಮಾಡಿ ಟಿ ಫೂಟರ್ ಒಳಗಡೆ ನಾವು ಕಾಲಮ್ ಸ್ಪನ್ ಅದಷ್ಟು 12ಗೆ ಏನಂತ ಹೇಳಿ ಬರಬೇಕು ಅಂತ ಅಂದ್ರೆ ಲ್ಯಾಬ್ ಹವರ್ಸ್ ಮತ್ತೆ ಎಲೆಕ್ಟಿವ್ ಹವರ್ಸ್ ಹೈಲೈಟೆಡ್ ಆಗಿದೆ ಅಂತ ಹೇಳಿ ಬರಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಲಾಸ್ಟ್‌ಗೆ ಟಿ ಫೂಟರ್ ಇದು ಕೂಡ ಇಂಪಾರ್ಟೆಂಟ್. ಅವ್ರು ಹೇಳಿದ್ದಾರೆ ಫೂಟರ್ ಅಲ್ಲೂ ಕೂಡ ನಾವು ತೋರಿಸ್ಬೇಕಾಗಿರುತ್ತೆ. ರೋ ಸ್ಪ್ಯಾನ್, ಕಾಲಮ್ ಸ್ಪ್ಯಾನ್, ಟೇಬಲಿನ ಫೂಟರ್ ಹೇಳಿದ್ದಾರೆ. ಟೇಬಲಿನ ಹೆಡರ್ ಆಲ್ರೆಡಿ ನಾವು ಈ ಟೈಮ್ ಟೇಬಲ್ ಕ್ಲಾಸ್ ಇದಿಷ್ಟು ಮಾಡೋದಕ್ಕೆ ಹೆಡರ್ ಅನ್ನ ಯೂಸ್ ಮಾಡ್ತಾ ಹೋಗಿದ್ವಿ. ಅದ್ರೊಳಗಡೆ ಡೇಟಾನ ಫಿಲ್ ಮಾಡೋದಕ್ಕೋಸ್ಕರ ಟಿ-ಡಿ ನ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಈಗ ಅವ್ರು ಏನ್ ನಮಗೆ ಮಾಡಿಫಿಕೇಶನ್ಸ್‌ನ ಹೇಳ್ತಾ ಹೋಗ್ಬೋದು. ಈಗ ಬ್ರೇಕ್ ಮತ್ತೆ ಲಂಚ್ ಈ ರೀತಿ ಇದೆ ಅಲ್ವಾ? ಅದು ನನಗೆ ಸಿಂಗಲ್ ಈಗ ಈ ರೀತಿನೇ ಬರ್ಬೇಕು. ಈಗ ಟೈಮ್ ಟೇಬಲ್ ಬಂದಿದೆ ಅಲ್ವಾ? ಆ ತರನೇ ಬರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ಅಂತಂದ್ರೆ, ಆ ತರನು ಕೇಳ್ಬೋದು. ಈಗ ಫಸ್ಟ್ ಮಂಡೇ. ಈ ಮಂಡೇ ಇದೆಯಲ್ವಾ? ಇದ್ರೊಳಗಡೆ ನಾವೇನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ, ಈ ಲಂಚ್ ಬ್ರೇಕಲ್ಲಿ ರೋ ಸ್ಪ್ಯಾನ್‌ನ ಹಾಕೋದು. ಎಷ್ಟು ರೋ ಸ್ಪ್ಯಾನ್ 5ಗೆ ಇಡ್ಬೇಕು. ಇಲ್ಲಿ ಬಿ ಅಂತ ಇದೆಯಲ್ವಾ ಡೈರೆಕ್ಟ್ ನಾವೇನು ಅಂತ ಹೇಳಿ ಬರಿಬೇಕು ಅಂತ ಅಂದ್ರೆ ಬ್ರೇಕ್ ಅಂತ ಹೇಳಿ ಬರಿಬೇಕು. ನೆಕ್ಸ್ಟ್ ಲಂಚ್ ಇದೆಯಲ್ವಾ ನೆಕ್ಸ್ಟ್ ಲಂಚ್‌ಗೂ ಕೂಡ ನಾವೇನ್ ಮಾಡ್ಬೇಕು ರೋ ಸ್ಪ್ಯಾನ್ 5 ಅಂತ ಹೇಳ್ಕೊಟ್ಟು ಇಲ್ಲಿ ಲಂಚ್ ಸೇವ್ ಕೊಟ್ಟು ನೋಡೋಣ ಈಗ.
ಈ ತರ ಬರುತ್ತೆ. ಈಗ ಈ ರೀತಿ ಫುಲ್ ಕ್ಲಮ್ಸಿಯಾಗಿ ಬಂದಿದೆಯಲ್ವಾ? ಅಂದ್ರೆ ಇಲ್ಲೂ ಕೂಡ ಏನಾಗಿದೆ ನಮಗೆ ಬ್ರೇಕ್ ಈ ತರ ಬಂದಿದೆ. ಇದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಲಂಚ್ ಅಂತ ಬರ್ದಿಲ್ಲ. ಎಕ್ಸ್‌ಟ್ರಾ ಸ್ಪೇಸ್ ಬಂದಿದೆ. ಇದನ್ನ ನಾವು ಯಾವ ತರ ಮಾಡೋದು ಅಂತ ಹೇಳಿದ್ರೆ ನೆಕ್ಸ್ಟ್ ಟ್ಯೂಸ್‌ಡೇಯಿಂದ ಏನು ಕ್ಲಾಸ್ ಲಂಚಿಂದಿದೆ ಅಲ್ವಾ? ಅಷ್ಟನ್ನು ಏನ್ ಮಾಡ್ಬೇಕು ನಾವು ಡಿಲೀಟ್ ಮಾಡ್ಬೇಕು. ವೆನ್ಸ್‌ಡೇ ಅಲ್ಲೂ ಕೂಡ ಬ್ರೇಕಿಗೊಂದು, ಲಂಚಿಗೊಂದು ಕ್ಲಾಸ್ ಇದೆಯಲ್ವಾ? ಅದಷ್ಟನ್ನು ನಾವೇನ್ ಮಾಡ್ಬೇಕು ಡಿಲೀಟ್ ಮಾಡ್ಬೇಕು. ಈಗ ಸೇವ್ ಕೊಟ್ಟು ಇಲ್ಲಿ ನೋಡೋಣ. ಈಗ ನೋಡಿ ಫುಲ್ ಕರೆಕ್ಟ್ ಆಗಿದೆ ಅಲ್ವಾ? ಆಸ್ ಇಟ್ ಈಸ್ ಯಾವ ರೀತಿ ಇತ್ತು ಅದೇ ರೀತಿ ಇದೆ. ನಮಗೆ ಲೈನ್ ಬರೋ ಬದಲು ಏನಾಗಿದೆ ಬ್ರೇಕ್‌ಗೆ ಮತ್ತೆ ಲಂಚ್‌ಗೆ ಏನಾಯ್ತು ಆಸ್ ಇಟ್ ಈಸ್ ಈಗ ರೋ ಸ್ಪ್ಯಾನ್, ಕಾಲಮ್ ಸ್ಪ್ಯಾನ್‌ನ ಯೂಸ್ ಮಾಡ್ಕೊಂಡು ಈ ರೀತಿ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಪ್ರೋಗ್ರಾಮಲ್ಲಿ ನಾವು ಏನ್ ನೋಡ್ತೀವಿ ಅಂತ ಅಂದ್ರೆ ಡಿಫರೆಂಟ್ ಸ್ಟೈಲ್ಸ್‌ನ ಯೂಸ್ ಮಾಡ್ತೀವಿ. ಪ್ರತಿಯೊಂದು ಪ್ಯಾರಾಗ್ರಾಫ್ ಹಾರಿಜಾಂಟಲ್ ಲೈನ್‌ಗೆ ಆಮೇಲೆ ಹೆಡ್ಡಿಂಗ್ಸಿಗಾಗಿರ್ಬೋದು, ಇಮೇಜ್‌ನ ಇನ್ಸರ್ಟ್ ಮಾಡೋದು ನೋಡ್ಬೋದು. ಆಮೇಲೆ ಲಿಂಕನ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಎ ಇಂದ ಅಂದ್ರೆ ಆಂಕರ್ ಟ್ಯಾಗನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಅದನ್ನ ಥರ್ಡ್ ಪ್ರೋಗ್ರಾಮಲ್ಲಿ ನೋಡೋಣ. ಇಲ್ಲಿ ನಾವು ಇಂಟರ್ನಲ್ ಸ್ಟೈಲ್ ಶೀಟನ್ನ ಯೂಸ್ ಮಾಡಿದ್ವಲ್ವಾ? ಥರ್ಡ್ ಪ್ರೋಗ್ರಾಮಲ್ಲಿ ನಾವು ಎಕ್ಸ್ಟರ್ನಲ್ ಶೀಟನ್ನ ಯೂಸ್ ಮಾಡಿ ಯಾವ ರೀತಿ ವರ್ಕ್ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ ನೋಡೋಣ. ಥ್ಯಾಂಕ್ ಯು.